ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ಬೆಂಗಳೂರು ಸಾಪ್ತಾಹಿಕ ರೈಲು ಸಂಚಾರ ಆರಂಭ. ಮಾರ್ಚ್ 11ರಂದು ವಿಶ್ವಕರ್ಮ ಮಠಾಧೀಶರ ಸಂಘಟನೆ ಉದ್ಘಾಟನೆ. ದೊಡ್ಡೇಂದ್ರ ಶ್ರೀಗಳು ಸುದ್ದಿಗೋಷ್ಠಿ. ಇದೀಗ ವಾರ್ತೆಗಳ ವಿವರ. ಕಲಬುರಗಿ ಬೆಂಗಳೂರು ಬೈಯಪ್ಪನಹಳ್ಳಿ ಮಧ್ಯೆ ಸಂಚರಿಸುವ ಸಾಪ್ತಾಹಿಕ ರೈಲಿಗೆ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಹಸಿರು ಇಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಕಲಬುರಗಿಯಿಂದ ಸಂಜೆ 5:10ಕ್ಕೆ ಹೊರಡುವ ಈ ರೈಲು ಮರುದಿನ ಬೆಳಗಿನ ಜಾವ 4:15ಕ್ಕೆ ಬೈಯಪ್ಪನಹಳ್ಳಿಯ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ತಲುಪಲಿದೆ. ಶಹಾಬಾದ್, ವಾಡಿ, ಯಾದಗಿರಿ, ರಾಯಚೂರು ಇತರೆಡೆ ನಿಲ್ಲಲಿದೆ. ಪ್ರಸ್ತುತ ಈ ರೈಲು ಏಪ್ರಿಲ್ 4ರಿಂದ ವಾರಕ್ಕೆ 3 ದಿನ ಸಂಚರಿಸಲು ರೈಲ್ವೆ ಇಲಾಖೆ ಒಪ್ಪಿಗೆ ನೀಡಿದೆ. ಈ ಭಾಗದ ಜನ ಬೆಂಗಳೂರಿಗೆ ತೆರಳಲು ಅನುಕೂಲವಾಗಿದ್ದು ಪ್ರಗತಿಗೆ ದೊಡ್ಡ ಉತ್ತೇಜನ ನೀಡಲಿದೆ ಎಂದಿದ್ದಾರೆ. ಕೇಂದ್ರ ಸರ್ಕಾರ ಕಲಬುರಗಿಯಿಂದ ಬೆಂಗಳೂರಿಗೆ ಸಂಚರಿಸಲು ವಂದೇ ಭಾರತ ಸೌಲಭ್ಯವನ್ನು ನೀಡಿದ್ದು ಮಾರ್ಚ್ 12ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ನೀಡುವವರು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದ್ದಾರೆ. ಬರೀ ರೇಲ್ ಅಲ್ಲ, ಇವತ್ತು ಒಂದು ಹೊಸ ರೇಲ್, ಒಂದು ಹಿಸ್ಟಾರಿಕಲ್ ಟ್ರೈನ್ ವಂದೇ ಭಾರತ್, ಸ್ಪೆಷಲಿ ಕಲಬುರ್ಗಿ ಬಿಟ್ಟರೆ 1:15 ಯಲಹಂಕಕ್ಕೆ ಹೋಗಿ ಮುಟ್ತದೆ. ಮತ್ತು ವಾಪಸ್ 2:15 ಬಿಟ್ಟರೆ ರಾತ್ರಿ 11 ಗುಲ್ಬರ್ಗ ಬರ್ತದೆ. ಇಂಥ ಒಂದು ವಂದೇ ಭಾರತ್ ಟ್ರೈನು 12ನೇ ತಾರೀಕು ಬೆಳಿಗ್ಗೆ ನರೇಂದ್ರ ಮೋದಿಜಿಯವರು ವರ್ಚುವಲ್ ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. ತಾವೆಲ್ಲೋ ಇಲ್ಲಿ ಬರಬೇಕಂತ ಹೇಳಿ ವಿನಂತಿ ಮಾಡ್ತೀನಿ. ಅವರು बंधुगण, रेल ऐसी चीज़ है, कॉमन लोगों को, गरीबों को, गवर्नमेंट ऑफिसरों को, पेशेंट को, यहाँ से बहुत से लोग हमारे बेंगलोर और उधर ट्रीटमेंट के लिए जाते हैं. सब के लिए बहुत बड़ा आगे ವಾರಕ್ಕೆ 3 ದಿವಸ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದು ಹೆಂಗಂದ್ರೆ ಇಟ್ ಡಿಪೆಂಡ್ಸ್ ಆನ್ ಯುವರ್ ಟ್ರಾವೆಲಿಂಗ್. ನೀವು ಪ್ಯಾಸೆಂಜರ್ ಫುಟ್ಫಾಲ್ ಆಕ್ಯುಪೆನ್ಸಿ ಜಾಸ್ತಿ ಇದ್ರೆ ಇದನ್ನು ರೆಗ್ಯುಲರ್ ಮಾಡ್ತಾರೆ. ನಾವು ಇದು ತಿಳ್ಕೊಳ್ಬೇಕು. ಇವತ್ತು ಆ ಟ್ರೈನ್ ಕೂಡ ನಾವು ರೆಗ್ಯುಲರ್ ಶುರುವಾಗ್ತಾ ಇದೆ. ಈ ಭಾಗಕ್ಕೆ ಒಂದು ಭಾಳ ದೊಡ್ಡ ಬೇಡಿಕೆ ಇತ್ತು, ಭಾಳ ದೊಡ್ಡ ಬೇಡಿಕೆ ಇತ್ತು. ಇವತ್ತು ನಮ್ಮ ನರೇಂದ್ರ ಮೋದಿಜಿ ಅವರು, ಅಶ್ವಿನಿ ವೈಷ್ಣವ್ ಅವರು ನಮಗೆ ಭಾಳ ದೊಡ್ಡ ಕೊಡುಗೆ ಕೊಟ್ಟಾರ. ನಾನು ಅವರಿಗೆ ನಮ್ಮ ಪೂರ್ತಿ ಕಲಬುರಗಿ ಜನರ ವತಿಯಿಂದ, ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ, ಸಾಮಾನ್ಯ ಜನರಿಂದ ಇವತ್ತು ಭಾಳ ಸಂತೋಷ. ನಾನು ಎಲ್ಲಿ ನೋಡಿದಲ್ಲಿ ಕಲಬುರಗಿಯಲ್ಲಿ ಪ್ರತಿ ಮನೆ ಮಾತೇನಾಗಿದೆ ಅಂದ್ರೆ ರೈಲ್ ಗಾಡಿ ಚಾಲು ಆಗ್ತದೆ ಕಲಬುರಗಿದಿಂದ ಅಂತೇಳಿ. ಇವತ್ತು ಕಲಬುರಗಿ ರೈಲ್ ಶುರು ಆಗ್ತದೆ ಅಂತೇಳಿ ಒಂದು ಒಳ್ಳೆಯ ವಾತಾವರಣ, ಹಬ್ಬದ ವಾತಾವರಣ ನಿರ್ಮಾಣ ಆಗ್ಯದ. ನಾನು MY ಪಾಟೀಲ್ ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಅವ್ರು ಏಕೈಕ ಸದಸ್ಯರು ಕಾಂಗ್ರೆಸ್ ಪಾರ್ಟಿಯಿಂದ ಬಂದರು. ಅಲ್ಲ ಎದ್ದಿತ್ತ ಹೇಳಬೇಕಾಗ್ತದೆ, ಕೊಡುಗೆ ಆಗಿದೆ ಅಂತ ಈ ಸಂದರ್ಭ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನೋಡ್ತಾ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ವಿಮಾನಗಳು ಫುಲ್ ನಡೀತಾ ಇದೆ, ಬಸ್ಗಳು ಫುಲ್ ಹೋಗ್ತವೆ. ಎಷ್ಟು ಏನಾದರೂ ಕೂಡ ಜನ ಹೋಗ್ತಾನೆ ಇರ್ತಾರೆ. ಬೆಂಗಳೂರಿಗೆ ನೇರವಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ಒಂದು ಅನೇಕ ರೀತಿಯ ವ್ಯವಹಾರಗಳಿರೋದ್ರಿಂದ
ಮಕ್ಕಳು ಕೂಡ ಅಲ್ಲಿ ಉದ್ಯೋಗ ಮಾಡ್ತಕ್ಕಂಥವ್ರು ಇರ್ಬೋದು, ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ಹಲವಾರು ಸಂಬಂಧಗಳ ಹಿನ್ನೆಲೆಯಲ್ಲಿ ಈ ಒಂದು ಭಾಳ ಅರ್ಥಪೂರ್ಣ ಕೊಡುಗೆ ನಮ್ಮ ಉಮೇಶ್ ಜಾಧವ್ ಅವರು ನಮಗೆ ಮಾತ್ರ ಯಾಕಾಗಿ ಟ್ರೈನ್ ಬಿಡಬೇಕಾಗಿದೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಮಾಲಿಕಯ್ಯ, ಅಫ್ಜಲ್ಪುರ್ ಶಾಸಕ ಎಂವೈ ಪಾಟೀಲ್, ಎಂಎಲ್ಸಿ ಬಿಜಿ ಪಾಟೀಲ್, ಮಹಾನಗರ ಪಾಲಿಕೆಯ ಮೇಯರ್ ವಿಶಾಲ್ ದರ್ಗಿ, ಸುನಿಲ್ ವಲ್ಲಾಪುರೆ, ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಮರ್ನಾಥ್ ಪಾಟೀಲ್, ಜಿಲ್ಲಾಧ್ಯಕ್ಷ ಚಂದು ಪಾಟೀಲ್ ಸೇರಿದಂತೆ ರೈಲ್ವೆ ಅಧಿಕಾರಿಗಳಾದ ಸೋಲಾಪುರ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ನೀರಜ್ ಕುಮಾರ್ ದೊರೆ, ವಿಭಾಗೀಯ ರೈಲ್ವೆ ವಾಣಿಜ್ಯ ವ್ಯವಸ್ಥಾಪಕ ಯೋಗೇಶ್ ಪಾಟೀಲ್ ಸೇರಿದಂತೆ ನಗರದ ಗಣ್ಯ ವ್ಯಕ್ತಿಗಳು, ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಮಾರ್ಚ್ 11ರಂದು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಠಾಧಿಪತಿಗಳ ಮತ್ತು ಮಹಾಸ್ವಾಮಿಗಳ ರಾಜ್ಯ ಮಟ್ಟದ ಸಂಘಟನೆ ವೇದಿಕೆ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಲೋಹಿತ್ ವೈ ವಿಶ್ವಕರ್ಮ ಕಲ್ಲೂರ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಹಿಂದೆ ಸಂಘಟನೆಯೊಂದಿಗೆ ಅನೇಕ ಪೂಜ್ಯರು ಸಹಕರಿಸಿದರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಸಮಾಜದ ಬೆಳವಣಿಗೆ ಆಗಿಲ್ಲ. ಈಗ ಸಂಘಟನೆಯ ಮೂಲಕ ಎಲ್ಲ ನ್ಯೂನತೆಗಳಿಂದ ಹೊರಬಂದು ಸಮಾಜಕ್ಕೆ ಶಕ್ತಿ ತುಂಬುವ ನನಸು ಮಾಡಲಾಗುತ್ತಿದೆ ಎಂದರು. ಧಾರ್ಮಿಕ, ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಹಾಗೂ ರಾಜಕೀಯವಾಗಿ ಸಮಾಜದ ಅಸ್ತಿತ್ವ ಉಳಿಸಿಕೊಂಡು ಪ್ರತಿ ತಾಲೂಕು ಹಾಗೂ ಜಿಲ್ಲೆಯಲ್ಲಿ ಭಗವಾನ್ ಸೃಷ್ಟಿಕರ್ತ ಶ್ರೀ ವಿಶ್ವಕರ್ಮರ ಮೂರ್ತಿ ಮತ್ತು ಅಮರ ಶಿಲ್ಪಿ ಜಕಣಾಚಾರ್ಯರ ಪುತ್ಥಳಿ ಸ್ಥಾಪಿಸುವ ನಿಟ್ಟಿನಲ್ಲಿ ಹಾಗೂ ವಿಶ್ವಕರ್ಮ ಉದ್ಧಾರಕ್ಕಾಗಿ ಹೋರಾಟ ಮಾಡಬೇಕಾಗಿದೆ. ಹಾಗಾಗಿ ವೇದಿಕೆಯ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಠಾಧಿಪತಿಗಳ ಮತ್ತು ಸ್ವಾಮೀಜಿಗಳ ರಾಜ್ಯ ಮಟ್ಟದ ಸಂಘಟನಾ ವೇದಿಕೆ ಸಂಘ ಉದ್ಘಾಟನೆ ಕಾರ್ಯಕ್ರಮ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಬೆಳಗಿನ 11:30 ಪ್ರಾರಂಭ ಆಗ್ತದೆ. ಆ ಕಾರ್ಯಕ್ರಮಕ್ಕೆ ಇಡೀ ರಾಜ್ಯದಲ್ಲಿರುವಂಥ ವಿಶ್ವಕರ್ಮ ಬಂಧುಗಳು ಆಗಮಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮಾಧ್ಯಮ ಮುಖಾಂತರ ತಮ್ಮೆಲ್ಲರಿಗೂ ನನ್ನ ಒಂದು ಮನವಿ. ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಧೀಮಂತ ನಾಯಕರಾದಂಥ ಸನ್ಮಾನ್ಯ ಶ್ರೀ KP ನಂಜುಂಡಿ ವಿಶ್ವಕರ್ಮರವರು ಮತ್ತು ವಿಧಾನ ಪರಿಷತ್ ಸದಸ್ಯರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಮೊದಲನೇ ನಮಗೆ ಸಿಗೋ ಖುಷಿ ಅಂದರೆ ನಮ್ಮ ನಾಯಕರು ಇಲ್ಲಿವರೆಗೂ ನಮಗೆ ಒದಗಿಸಿಕೊಟ್ಟಂಥ ನ್ಯಾಯ ಸಮಾಜಕ್ಕೆ ಅಷ್ಟೆಲ್ಲ ಕೊಡುಗೆ ಕೊಡಿಸಿ ಇತ್ತೀಚಿನ ದಿನಮಾನಗಳಲ್ಲಿ ಮೊನ್ನೆ ವಿಧಾನ ಪರಿಷತ್ನಲ್ಲಿ ಮತ್ತೊಂದು ಬಹು ದೊಡ್ಡದಾದಂಥ ಒಂದು ಕೊಡುಗೆ, ಅದು ಮುಜರಾ ಇಲಾಖೆಯಲ್ಲಿ ಬರುವಂಥ ದೇವಸ್ಥಾನಗಳಲ್ಲಿ ಆಡಳಿತ ಮಂಡಳಿಯಲ್ಲಿ ಒಬ್ಬರನ್ನು ಸದಸ್ಯರನ್ನಾಗಿ ನೇಮಕ ಮಾಡ್ಕೋಬೇಕಂತ ಸರ್ಕಾರ ಆದೇಶ ಮಾಡಿರೋದು. ಅದರ ಪ್ರಯುಕ್ತ ನಮ್ಮ ನಾಯಕರಿಗೂ ಕೂಡ ಒಂದು ಅಭಿನಂದನೆ ಸಮಾರಂಭನೂ ಕೂಡ ಅದರಲ್ಲಿ ನಾವು ಇಟ್ಕೋತೀವಿ. ಅವರನ್ನು ಗೌರವಿಸುವಂಥ ಒಂದು ಕಾರ್ಯಕ್ರಮ ಇಡೀ ರಾಜ್ಯದ ಸಮಾಜ ಬಂಧುಗಳು ಮಾಡ್ತಾರೆ. ಹಾಗಾಗಿ ನನ್ನ ಕಲಬುರಗಿ ಜಿಲ್ಲೆಯಲ್ಲಿ ಬರುವಂಥ ಎಲ್ಲ ವಿಶ್ವಕರ್ಮ ಬಂಧುಗಳಿಗೆ ತಾವುಗಳು ಆದಷ್ಟು ಆ ದಿನ ಬೆಳಗ್ಗೆನೇ ಬಂದು ಆ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿಕೊಡಬೇಕು ಅಂತ ಹೇಳ್ತೇನೆ. ಇನ್ನು ಇದು ನಮ್ಮ ಸ್ವಾಮೀಜಿಗಳು ಅಷ್ಟೇ ಇಲ್ಲ, ಇದರಲ್ಲಿ OBCಯಲ್ಲಿ ಬರುವಂಥ ಎಲ್ಲ ಸಮಾಜದ ಸ್ವಾಮೀಜಿಗಳು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಮತ್ತು ಆ ದಿವಸ ಇಲ್ಲಿ ನಮ್ಮ ಜಿಲ್ಲೆಯ ಮಂತ್ರಿಗಳು ಮತ್ತು ಲೋಕಸಭಾ ಸದಸ್ಯರು, MLCಗಳು, ಎಲ್ಲ ರಾಜಕೀಯ ಮುಖಂಡರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇದರಲ್ಲಿ ಇಷ್ಟೇ, ನಮ್ಮ ಕಾರ್ಯಕ್ರಮ ನಡೆಯೋದನ್ನು ನಮ್ಮ ಸಮಾಜ ಬಂಧುಗಳು, ಈ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕಂತ ಈ ಮಾಧ್ಯಮ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಒಂದು ಆಹ್ವಾನ ಮಾಡ್ತೇನೆ. ಬಳಿಕ ಮಾತನಾಡಿದ ದೊಡ್ಡೇಂದ್ರ ಸ್ವಾಮೀಜಿ, ಉದ್ಘಾಟನೆಯನ್ನು ಕರದಾಳ ಬ್ರಹ್ಮಶ್ರೀ ನಾರಾಯಣ ಶಕ್ತಿ ಪೀಠದ ಡಾಕ್ಟರ್ ಪ್ರಣವಾನಂದ ಮಹಾಸ್ವಾಮೀಜಿ ನೆರವೇರಿಸುವವರು. ಅಧ್ಯಕ್ಷತೆಯನ್ನು ರಾಜ್ಯ ವಿಧಾನ ಪರಿಷತ್ ಸದಸ್ಯ KP ನಂಜುಂಡಿ, ದಿವ್ಯ ಸಾನ್ನಿಧ್ಯವನ್ನ ಅಫ್ಜಲ್ಪುರದ ಚಿಕ್ಕೇಂದ್ರ ಮಹಾಸ್ವಾಮೀಜಿ, ಮೌನೇಶ್ವರ ಮಹಾಸ್ವಾಮೀಜಿ, ಬ್ರಹ್ಮಾನಂದ ಮಹಾಸ್ವಾಮೀಜಿ, ಹುಮ್ನಾಬಾದ್ನ ಶ್ರೀನಿವಾಸ್ ಮಹಾಸ್ವಾಮೀಜಿ, ಕಲಬುರ್ಗಿಯ ಸುರೇಂದ್ರ ಮಹಾಸ್ವಾಮೀಜಿ, ನಾಗಮೂರ್ತಿ ಮಹಾಸ್ವಾಮೀಜಿ, ಕಮಲಾಪುರದ ಶರಣಶಂಕರಲಿಂಗ ಮಹಾರಾಜರು, ಅಳ್ಳೊಳ್ಳಿಯ ನಾಗಪ್ಪಯ್ಯ ಮಹಾಸ್ವಾಮೀಜಿ,
ಯಾದಗಿರಿಯ ರವೀಂದ್ರ ಮಹಾಸ್ವಾಮೀಜಿ, ಕುಮಾರ ಮಹಾಸ್ವಾಮೀಜಿ, ನರಗುಂದದ ಅಭಿನವ ಎಚ್ಚರ ಸ್ವಾಮೀಜಿ, ಸುಲೇಪೇಟದ ಚಂದ್ರಶೇಖರ್ ಮಹಾಸ್ವಾಮೀಜಿ, ಚಿಕ್ಕುಂಬೆಯ ಅಜಾತ ನಾಗಲಿಂಗ ಮಹಾಸ್ವಾಮೀಜಿ, ಕಾಳಬೆಳಗುಂದಿಯ ಉತ್ತಪ್ಪ ತಾತ, ಕಂಚಗಾರಹಳ್ಳಿಯ ಗಂಗಾಧರ ಮಹಾಸ್ವಾಮೀಜಿ ಅವರು ವಹಿಸುವವರು ಎಂದು ಮಾಹಿತಿ ನೀಡಿದ್ದಾರೆ. SM ಪಂಡಿತ್ ರಂಗಮಂದಿರದಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಠಾಧಿಪತಿಗಳು ಮತ್ತು ಸ್ವಾಮೀಜಿಗಳ ಸಂಘಟನಾ ವೇದಿಕೆ ಉದ್ಘಾಟನೆ ಆಗ್ತಾ ಇದೆ. ಆ ಉದ್ಘಾಟನೆಗೆ ಈ ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷರಾಗಿರುವಂಥ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ರಾಜ್ಯಾಧ್ಯಕ್ಷರಾಗಿರುವಂಥ KP ನಂಜುಂಡಿ ಅವರು ಆಗಮಿಸ್ತಾ ಇದ್ದಾರೆ. ಜೊತೆಗೆ ವಿಶ್ವಕರ್ಮ ಸಮಾಜದ ಅನೇಕ ಜನ ಪೂಜ್ಯರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿಶ್ವಕರ್ಮ ಸಮಾಜ ಅಲ್ಲದೆ ಹಿಂದುಳಿದ ವರ್ಗದ ಪೂಜ್ಯರುಗಳು ಕೂಡ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡುವ ನಿಟ್ಟಿನಲ್ಲಿ ಆಶೀರ್ವಾದ ಮಾಡೋಕ್ಕೆ ಅವರುಗಳು ಕೂಡ ಬರ್ತಾ ಇದ್ದಾರೆ. ಹೀಗಾಗಿ ನಿಮ್ಮಗಳ ಮುಖಾಂತರ ನಾನು ಕಲಬುರಗಿ ಜಿಲ್ಲೆಯ ಜನತೆಗೆ, ವಿಶ್ವಕರ್ಮ ಸಮಾಜ ಬಾಂಧವರಿಗೆ ಕೇಳಿಕೊಳ್ಳೋದಿಷ್ಟೇ, ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ವಿಶ್ವಕರ್ಮ ಕುಲ ಬಾಂಧವರು ಆಗಮಿಸ್ತಾ ಇದ್ದಾರೆ. ತಾವುಗಳು ಕೂಡ ಈ ಜಿಲ್ಲೆಯ ವಿಶ್ವಕರ್ಮ ಕುಲ ಬಾಂಧವರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಹಿರಿಯರಿಂದ ಹಿಡಿದು ಮಕ್ಕಳವರೆಗೂ ಎಲ್ಲರನ್ನೂ ಕರೆದುಕೊಂಡು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ಕೇಳಿಕೊಳ್ಳೋದ್ರ ಜೊತೆಗೆ ಈಗಾಗಲೇ ಈ ಒಂದು ಸಂಘಟನಾ ವಿಷಯವನ್ನು ಇಟ್ಟುಕೊಂಡು ನಮ್ಮ ಅಶೋಕ್ ಪದ್ದರ್ ಅವರು ಮಾತನಾಡಿದ್ದಾರೆ. ತಮ್ಮೆಲ್ಲರ ಗಮನಕ್ಕಿರುವ ಹಾಗೆ ರಾಜ್ಯದಲ್ಲಿ 25 ವರ್ಷಗಳಿಂದ ನಿರಂತರವಾಗಿ ವಿಶ್ವಕರ್ಮ ಸಮಾಜಕ್ಕೋಸ್ಕರ ಅವಿರತ ಪ್ರಯತ್ನ, ನಿರಂತರವಾದ ಸಂಘಟನೆಯನ್ನು ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ KP ನಂಜುಂಡಿ ಅವರು ಮಾಡ್ತಾ ಬಂದಿದ್ದಾರೆ. ಇವತ್ತು ವಿಶ್ವಕರ್ಮ ಸಮಾಜ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ವಿಚಾರ ಮಾಡಿದರೆ ಅಪಾರವಾಗಿರ್ತಕ್ಕಂಥದ್ದು. ಅಪಾರ ಅನ್ನೋ ಶಬ್ದ ಯಾಕೆ ಬಳಸ್ತೀನಿ ಅಂತಂದರೆ, ಭಾರತ ಅಂದರೆ ಹಿಂದೂ ಸನಾತನ ಧರ್ಮ ಅಂತಕ್ಕಂಥ ಬಹುಸಂಖ್ಯೆಯ ಜನಸಂಖ್ಯೆಯ ಒಂದು ಏನು ಅವರೆಲ್ಲರ ಮುಖ್ಯ ಸಂಕಲ್ಪ ಅಂದರೆ ಹಿಂದೂ ಸನಾತನ ಧರ್ಮ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆ ಧರ್ಮವನ್ನು ಈ ಬುನಾದಿ ಹಾಕುವ ಮುಖಾಂತರ ಕಟ್ಟಿಕೊಂಡು ಅದನ್ನು ಬೆಳೆಸಿಕೊಂಡು ಬಂದಿರತಕ್ಕಂಥ ಸಮಾಜ ಯಾವುದಾದ್ರೂ ಇದ್ದರೆ ಅದು ಒಂದೇ ಒಂದು ಸಮಾಜ, ವಿಶ್ವಕರ್ಮ ಸಮಾಜ. ಯಾಕೆ ಈ ಮಾತನ್ನು ನಾನು ಹೇಳ್ತೀನಿ ಅಂತಂದರೆ, ಇವತ್ತು ಗುಡಿ ಗುಂಡಾರಗಳು ಈ ದೇಶದ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಬಿಂಬಿಸ್ತವೆ. ಅನೇಕ ದೇಶದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಕಟ್ಟಿರ್ತಕ್ಕಂಥ ಸಮಾಜ ವಿಶ್ವಕರ್ಮ ಸಮಾಜ. ಅನೇಕ ವಿಗ್ರಹಗಳನ್ನು ಮಾಡಿಕೊಟ್ಟಿರ್ತಕ್ಕಂಥ ಸಮಾಜ. ತದನಂತರ ಮಾತನಾಡಿದ ಅಶೋಕ್ ಎಸ್ ಪೊದರ್ ಅವರು ಸಾನ್ನಿಧ್ಯವನ್ನು ಸೂಗೂರಿನ ಡಾಕ್ಟರ್ ಚನ್ನರುದ್ರಮುನಿ ಶಿವಾಚಾರ್ಯರು, ತೊನಸನಹಳ್ಳಿಯ ಮಲ್ಲಣ್ಣಪ್ಪ ಮುತ್ತಿಯ, ನದಿಸಿನ್ನೂರಿನ ಗುರುರಾಜೇಂದ್ರ ಶಿವಯೋಗಿಗಳು, ಶಹಬಾದ್ನ ಅಪ್ಪಣ್ಣ ವೀರದೇವರು, ಗಣಜಲಕೇಡದ ನಾಗೇಶ್ ಮುತ್ಯ, ಕಲಬುರಗಿಯ ಈರಣ್ಣ ಮುತ್ಯ, ದೊಣ್ಣೂರಿನ ಈರಣ್ಣ ಮುತ್ತಿಯ, ಮಂಗಲಗಿಯ ಗುರುನಾಥ್ ಮಹಾರಾಜರು, ಕುಕ್ಕುಂದಾದ ಮೌನೇಶ್ ಆಚಾರ ಪುರೋಹಿತರು, ಚಿತ್ತಾಪೂರಿನ ಶ್ರೀನಿವಾಸ್ ಆಚಾರ್ಯ ಪುರೋಹಿತರು ವಹಿಸುವವರು ಎಂದು ಮಾಹಿತಿ ನೀಡಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್, ಶಾಸಕರಾದ ಬಸವರಾಜ್ ಮತ್ತಿಮೂಡ್, ಅಲ್ಲಂಪ್ರಭು ಪಾಟೀಲ್, ಡಾಕ್ಟರ್ ಅಜಯ್ ಸಿಂಗ್, ಶ್ರೀಮತಿ ಖನಿಜಾ ಫಾತಿಮಾ, ಡಾಕ್ಟರ್ ಅವಿನಾಶ್ ಜಾಧವ್, ಬಿಜಿ ಪಾಟೀಲ್, ಶಶೀಲ್ ಜಿ ನಮೋಶಿ, ಅರವಿಂದ್ ಅರಳಿ, ಮಹಾಪೌರ ವಿಶಾಲ್ ದರ್ಗಿ, ಉಪಮಹಾಪೌರ ಶಿವಾನಂದ್ ಪಿಸ್ತಿ, ಮಾಜಿ ಸಚಿವ ಮಾಲಿಕೆಯ ವಿ ಗುತ್ತೇದಾರ್, ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್, ಸುಭಾಷ್ ಆರ್ ಗುತ್ತೇದಾರ್, ದತ್ತಾತ್ರೇಯ ಪಾಟೀಲ್ ರೇವೂರ್, ಮುಖಂಡರಾದ ಚಂದು ಪಾಟೀಲ್, ಬಾಲರಾಜ್ ಗುತ್ತೇದಾರ್, ಅವ್ವಣ್ಣ ಮ್ಯಾಕೇರಿ, ಸತೀಶ್ ಗುತ್ತೇದಾರ್, ವಿಜಯ್ ಕುಮಾರ್ ಪತ್ತಾರ್, ಮಹಾಂತೇಶ್ ಪಾಟೀಲ್, ಲೋಹಿತ್ ವಿಶ್ವಕರ್ಮ ಮುಂತಾದವರು ಆಗಮಿಸುವವರು ಎಂದು ತಿಳಿಸಿದ್ದಾರೆ. ಇತರ ಸಮಾಜಗಳ ಪೂಜ್ಯರು ಸಮಾಜದ ಹಿತಾಸಕ್ತಿನಿಟ್ಟುಕೊಂಡು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಸಂವಿಧಾನ ಅಡಿಯಲ್ಲಿ ತಮಗೆ ಸೀಮಿತವಾಗಿರುವಂಥ ಧಾರ್ಮಿಕ, ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಈ ರಾಜಕೀಯ ಸವಲತ್ತುಗಳಿಗಾಗಿ ಅನೇಕ ಸಮಾಜದ ಪೂಜ್ಯರು ಉಪವಾಸ ಸತ್ಯಾಗ್ರಹ, 106 ಕಿಲೋಮೀಟರ್ಗಳ ಪಾದಯಾತ್ರೆ ಹಾಗೂ ಹಲವು ಹೋರಾಟಗಳ ಮುಖಾಂತರ ಸಮಾಜವನ್ನು ಸರ್ವತೋಮುಖಗಳಿಗೆ ನಿಟ್ಟಿನಲ್ಲಿ ಅವರು ಗಮನಿಸಲಿದ್ದಾರೆ. ಇದೆಲ್ಲವನ್ನು ಗಹನವಾಗಿ ಗಮನಿಸಿದಂಥ ಬೇರೆ ಸಮಾಜದ ಸ್ವಾಮೀಜಿಗಳ ಒಡನಾಡಿ ಇಟ್ಕೊಂಡಂಥ ನಮ್ಮ ಸ್ವಾಮೀಜಿಯವರು ಸಹ ಸಂಘಟನೆಯನ್ನು ಪ್ರಾರಂಭಿಸಲು ಬಯಸಿದ್ದೇವೆ. ನಾನು ಸ್ವಾಮೀಜಿಯವರ ಪರವಾಗಿ ಮಾತಾಡ್ತಾ ಇದ್ದೇನೆ. ಸಮಾಜದಲ್ಲಿ ಸಂಘಟನೆಯನ್ನು ಬಹಳಷ್ಟಿದ್ದು ಸಮಾಜದ ಅಭಿವೃದ್ಧಿಗಾಗಿ ಅವಿರತ ಪ್ರಯತ್ನ ನಡೆಸ್ತಾ ಇದ್ದೇವೆ. ಅವುಗಳಲ್ಲಿ ಪ್ರಮುಖವಾಗಿ ವಿಶ್ವಕರ್ಮ ಸಮಾಜವನ್ನು ರಾಜ್ಯ ಮಟ್ಟದಲ್ಲಿ ಬೆಳೆಸಿ ಅದರ ಸಂಸ್ಥಾಪಕರಾಗಿರುವಂಥ ಸನ್ಮಾನ್ಯ KP ನಂಜುಂಡಿಯವರು, ಅವರು ನಮ್ಮ
ನಾಯಕರು ಅನ್ನೋದು ಹೇಳೋದಕ್ಕೆ ನಾನು ಅತ್ಯಂತ ಹೆಮ್ಮೆಯ ವಿಷಯವನ್ನು ಹೇಳ್ತಾ ಇದ್ದೇನೆ. ಅವರ ಸಮಾಜಕ್ಕೆ ನೀಡಿರುವ ಕೊಡುಗೆಗಳು ಅಪಾರವಾಗಿವೆ. ಅವುಗಳಲ್ಲಿ ವಿಶೇಷವಾಗಿ ವಿಶ್ವಕರ್ಮ ಜಯಂತ್ಯೋತ್ಸವ, ಅಮರ ಶಿಲ್ಪಿ ಜಕಣಾಚಾರ್ಯ ಅವರ ಸಂಸ್ಮರಣಾ ದಿನಾಚರಣೆ, ವಿಶ್ವಕರ್ಮ ಅಭಿವೃದ್ಧಿ ನಿಗಮ, ST ಮೀಸಲಾತಿ ಹೋರಾಟದ ಪೂರ್ವಕವಾಗಿ ಕರ್ನಾಟಕ ಘನ ಸರ್ಕಾರದ ವತಿಯಿಂದ ಕುಲಶಾಸ್ತ್ರ ಅಧ್ಯಯನ ನಡೀತಾ ಇದೆ. ಹಾಗೆ ಇದರ ನಡುವೆ ಮೊನ್ನೆ ನಡೆದಂಥ ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಅಧಿವೇಶನದಲ್ಲಿ ಸನ್ಮಾನ್ಯ KP ನಂಜುಂಡಿಯವರು ವಿಶ್ವಕರ್ಮ ಸಮಾಜದ ಜನಾಂಗದಲ್ಲಿರುವಂಥವ್ರಿಗೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಇಡೀ ಜಗತ್ತೇ ಭಾರತದ ಕಡೆ ಎದು ನೋಡುವಂಥ ಸಂದರ್ಭ ರಾಮಲೀಲಾನ ಪ್ರತಿಷ್ಠಾಪನೆ. ಆ ರಾಮಲೀಲಾನನ್ನು ನಿರ್ಮಾಣ ಮಾಡಿದಂಥ ಅರವಿಂದ ಯೋಗಿರಾಜರವರನ್ನು ನೀವೆಲ್ಲರೂ ವಿಶ್ವಕರ್ಮರ ಒಂದು ಹೆಮ್ಮೆ ಪುತ್ರ. ಈ ವಿಷಯವನ್ನು ನಾನು ಹೇಳ್ತಾ, ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಮೂರ್ತಿನ ಕೆತ್ತೀವಿ, ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋ ತನಕ ನಮ್ಮ ಕೆಲಸ. ಅದಾದಮೇಲೆ ನಾವು ಗರ್ಭಗುಡಿಯಲ್ಲಿ ಹೋಗಲ್ಲ, ನಮ್ಮನ್ನು ಹೊರಗಿಡ್ತಾರೆ. ಇದೆಲ್ಲವನ್ನು ನಾವು ಗಮನದಲ್ಲಿಟ್ಕೊಂಡು ನಾವೇನು ಮಾಡಿದೀವಿ ಅಂದರೆ ಮೊನ್ನೆ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಅಧ್ಯಕ್ಷ ಕಮಲಾಕರ್ ವಿಶ್ವಕರ್ಮ ಅರಣಕಲ್, ಸುನಿಲ್ ವಿಶ್ವಕರ್ಮ ದಿಕ್ಸಂಗಿ, ಶ್ರೀಮತಿ ಚಿತ್ರಲೇಖಾ ಟೆಂಗಳಿಕರ್, ಹನುಮಂತರಾವ್ ವಿಶ್ವಕರ್ಮ ರಾಜಾಪುರ್, ಈರಣ್ಣ ಮುತ್ಯ ಕಣ್ಮಸ್, ವಿಶ್ವಂಬರ್ ವಿಶ್ವಕರ್ಮ, ಶಿವಾನಂದ್ ಸುತಾರ್ ಕಲ್ಲೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. 57 ಕೋಟಿ ವೆಚ್ಚದ ಸರ್ವಿಸ್ ರೋಡ್ಗೆ ಸಂಸದ ಉಮೇಶ್ ಜಾಧವ್ ಶಂಕುಸ್ಥಾಪನೆ. HKE ಸಂಸ್ಥೆ ಚುನಾವಣೆ, ಶಶಿಲ್ ನಮೋಶಿ ಪ್ರಣಾಳಿಕೆ ಬಿಡುಗಡೆ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಕಲಬುರಗಿ ನಗರದ ಹೊರವಲಯದಲ್ಲಿರುವ 57 ಕೋಟಿ ರೂಪಾಯಿ ವೆಚ್ಚದ ಸರ್ವಿಸ್ ರೋಡ್ ಶಂಕುಸ್ಥಾಪನೆಯನ್ನು ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ನೆರವೇರಿಸಿದರು. ನಗರದ ಖರ್ಗೆ ಸರ್ಕಲ್ ಬಳಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭದಲ್ಲಿ ಭಾಗಿಯಾದ ಸಂಸದ ಉಮೇಶ್ ಜಾಧವ್ ಅವರು ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ಕಲಬುರಗಿ ನಗರದ ರಾಮ ಮಂದಿರ್, ಬಿಲ್ಗುಂದಿ ಕ್ರಾಸ್, ಹಾಗರ್ಗಾ ಕ್ರಾಸ್, ಹುಮ್ನಾಬಾದ್ ರಿಂಗ್ ರೋಡ್ ಮಾರ್ಗವಾಗಿ ಒಟ್ಟು 57 ಕೋಟಿ ವೆಚ್ಚದ 12.67 ಕಿಲೋಮೀಟರ್ ಉದ್ದದ ಸರ್ವಿಸ್ ರೋಡ್ ಇದಾಗಿದ್ದು ವಾಹನ ಸವಾರರ ಅನುಕೂಲಕ್ಕಾಗಿ ನಿರ್ಮಾಣ ಮಾಡಲಾಗುತ್ತಿದೆ ಎಂದಿದ್ದಾರೆ. ಸೆಕ್ಷನ್ಗೆ ವೀಕರ್ ಅಂತಂದ್ರೆ ವೃದ್ಧರು, ಮಹಿಳೆಯರು, ಮಕ್ಕಳು, ದಿವ್ಯಾಂಗರು, ಮನೆಯಾಗ ಯಾರು ಇರಲ್ಲ,
ಸಾಥ್ ಕೊಡೋರು ಅವರು ಹೊರಗೆ ಬರ್ಬೇಕಂದ್ರೆ ಧೈರ್ಯದಿಂದ ಬರ್ಬೇಕಂದ್ರೆ ರೋಡ್ಗಳು ಕ್ಲೀನ್ ಇರಬೇಕು, ಹೋಗ್ಲಿಕ್ಕೆ ಬರ್ಲಿಕ್ಕೆ ಈಸಿ ಆಗ್ಬೇಕು. ಇವು ಸರ್ವಿಸ್ ರೋಡ್ ಬಹಳ ಇಂಪಾರ್ಟೆಂಟ್ ರೋಡ್. ಇದು ಸರ್ವಿಸ್ ರೋಡ್ ದುಡ್ಡು ಮಹತ್ವ ಅಲ್ಲ, ದುಡ್ಡು ಬಂದಿದೆ. ದುಡ್ಡಿನ ಹಿಂದೆ ಚಂದ್ರು ಪಾಟೀಲ್ ಸಾಹೇಬ್ರೆ ಇದಕ್ಕೆ ಒಂದು 10 ಡಿಪಾರ್ಟ್ಮೆಂಟ್ ಎನ್ಒಸಿಗಳು ಎಸ್ಟಿಮೇಟ್ ಇವು ಹಳೆ ಟ್ರಾನ್ಸ್ಫಾರ್ಮರ್ ಶಿಫ್ಟ್ ಮಾಡಲಿಕ್ಕೆ, ಡ್ರೈನೇಜ್ಗಳಿಗೆ ಇದು ಮಾಡಲಿಕ್ಕೆ, ಕಲ್ವರ್ಡ್ಗಳ ಸಲುವಾಗ ಭಾಳ ಸಲ ಸರ್ವೆ ಮಾಡಿ ಮೊದಲು ಏನು ಮಾಡಿದ್ರು, ರಾಂಗ್ ರಿಪೋರ್ಟ್ ಕೊಟ್ಟು ಒಂದು ದೊಡ್ಡ ಅಂದಾಜು ಪಟ್ಟಿ ಕಳಿಸಿ ಸರ್ವಿಸ್ ರೋಡ್ ಬೇರೆ ಅಮ್ಯುನಿಟಿ ಶಿಫ್ಟಿಂಗ್ ಬೇರೆ ಮಾಡಿದ್ರು. ಅಮ್ಯುನಿಟಿ ಶಿಫ್ಟಿಂಗಿಗೆ ಜಾಸ್ತಿ ದುಡ್ಡು ಹಾಕಿದ್ರು, ರೋಡಿಗೆ ಕಡಿಮೆ ಹಾಕಿದ್ರು. ಕೇಂದ್ರ ಸರ್ಕಾರ ಭಾಳ ಸಲ ರಿಜೆಕ್ಟ್ ಮಾಡೋದು. ಆಮೇಲೆ ನಾವು ಇದರ ಮಹತ್ವ ಹುಡುಗ ಹೆಚ್ಚಿದಾಗ ಸತ್ತ ಕಮ್ಸೆ ಕಮ್ ಒಂದು 100 ಸಲ ಆ ಆಫೀಸ್ಗೆ ಹೋಗಿ ಕನ್ವಿನ್ಸ್ ಮಾಡಿ NOC ತಗೊಂಡು, ಇವತ್ತು ನಾನು DC ಯಾರೇ ಇರಲಿ, ನಮ್ಮ DC ಅವರು ನಮ್ಮ ತರುಣ್ ಮೌಜಾ ತರುಣ್ ಮೇಡಮ್ ಅವರು ಕೂಡ ನಮ್ಮ BG ಪಾಟೀಲ್ ಸಾಹೇಬ್ 4-5 ಸಲ ಬಹಳ ಸೀರಿಯಸ್ ಆಗಿ ಮಾತಾಡಿದಾಗ ಅವರು ಸಾಥ್ ಕೊಟ್ಟು ಅದನ್ನ ಕ್ಲೀನ್ ಎಲ್ಲ ಓಕೆ ಮಾಡಿಸಿ ಇವತ್ತು 50 ಕೋಟಿ ರೂಪಾಯಿ ಇದರದ್ದು 57 ಕೋಟಿ ಕನ್ಸ್ಟ್ರಕ್ಷನ್ ಆಫ್ ಸರ್ವಿಸ್ ರೋಡ್, ನ್ಯೂ ಕಲ್ವರ್ಟ್, ಡ್ರೈನೇಜ್, ವೈಡನಿಂಗ್ ಅಂಡ್ ರಿಪೇರ್ ಆಫ್ ಎಕ್ಸಿಸ್ಟಿಂಗ್ ಕಲ್ವರ್ಟ್ 57 ಕೋಟಿ. ಇದು ಬಹಳ ದೊಡ್ಡ ಮೊತ್ತ. ಇಟ್ಸ್ ಅ ಬಿಗ್ ಅಮೌಂಟ್. 57 crores. ಇದಕ್ಕೆ ನಾವು ಈಗಾಗಲೇ ವಿನಂತಿ ಮಾಡಿವಿ. ಸಾಮಾನ್ಯ ಜನರ ಸಲುವಾಗಿ ಏನಂತಾರೆ, ಏನು ನಿರ್ದಾಕ್ಷಿಣ್ಯವಾಗಿ ಬೋಲ್ಡ್ ಸ್ಟೆಪ್ ತಗೊಂಡು ನಮ್ಮ ಅಡ್ಮಿನಿಸ್ಟ್ರೇಷನ್ ನಿಂತು ಈ ರೋಡ್ ವೈಡನಿಂಗ್ ಮಾಡಿಸ್ಬೇಕು. ನಮ್ಮ ವಿಶಾಲದರಿಗೆ ಹೋಗಿ ವಿನಂತಿ ಮಾಡಿದ್ವಿ, ಇವರ ಮೇಯರ್ ನಿಮ್ಮ ಇತಿಹಾಸದಾಗ ಒಳ್ಳೆ ಕೆಲಸ ಆಗ್ತದ, ನೀವು ಮತ್ತೆ ನಮ್ಮ DC ಕಲ್ತ್ರ ಇದು ಪೂರ ರೋಡ್ ಕ್ಲೀನ್ ಆಗಿಬಿಡ್ತು. ನೀವು ಅವ್ರು ಹೇಳ್ಯಾರ ಇವ್ರು ಹೇಳ್ಯಾರ, ಅವನ ರೆಕಮೆಂಡೇಶನ್ ಆಯಿತು, ದೊಡ್ಡ ವ್ಯಕ್ತಿಯನ್ನ ಅಂತ ಹೇಳಿದ್ರೆ ಮ್ಯಾಗ ನಾವು ಲೆಕ್ಕ ಕೊಡ್ಬೇಕಾಗ್ತದೆ. ಇದಕ್ಕೆ ನೀವು ನಿಂತು ಒಳ್ಳೆ ಕೆಲಸಕ್ಕೆ 90 ಮಂದಿ ಸಪೋರ್ಟ್ ಮಾಡ್ತಾರೆ, 10 ಮಂದಿ ಅಡ್ಡ ಹಾಕೊಂಡಿರ್ತಾರೆ. ಅದು ನೀವು ನಿಂತು ನಾವೆಲ್ಲ ಬರ್ತೀವಿ. ನಾವೆಲ್ಲ ನಮ್ಮ ಕೃಷ್ಣ ರೆಡ್ಡಿ, ಬಾದಾರ್ ಗುತ್ತಿದಾರ, ಪ್ರತಿಯೊಬ್ರು ಈ ಒಳ್ಳೆ ಕೆಲಸ ನಮಗೆ ಸಾಥ್ ಕೊಡ್ತಾರ. ಇಲ್ಲಿ ಲೋಕಲ್ ಜನರು ಸಾಥ್ ಕೊಡ್ತಾರೆ. ಕೆಲವು ಲಾಬಿಗಳು ರೋಡ್ಗಳು ಅಕ್ವೈರ್ ಮಾಡ್ಯಾರ, ರೋಡ್ಗಳು ನಾವು ಹಾಗರ್ಗ ಕ್ರಾಸ್ ರೋಡ್ ನಾನು ನಿಂತಿರ ಡ್ರೈನೇಜ್ ಮತ್ತೆ ಅಲ್ಲಿ ಸಿಗ್ನಲ್ ಲೈಟ್ ಹಾಕ್ಬೇಕಾದ್ರೆ ಬಹಳಷ್ಟು ನಮಗೆ ತೊಂದರೆ ಬಂದು, ಆದ್ರೂ ಕೂಡ ಜನರು ಸಾಥ್ ಕೊಟ್ರು. ಇದು ಮಾಡಿದ್ರೆ ನಮ್ಮ ಗ್ರಾಮ ಮಂದಿರದಿಂದ ಹುಮ್ನಾಬಾದ್ ದೇವಸ್ಥಾನ 2 ಕಡೆ ಫಾಸ್ಟ್ ಹೋಗಿ ಬರ್ಬೋದು. ಎಲ್ಲ ಇಂಥ ಒಂದು ಕೆಲಸ ಆಗ್ಯದ. ಅದಕ್ಕೆ ನಮ್ಮ ನಿತಿನ್ ಗಡ್ಕರಿ ಅವರಿಗೆ ನಮ್ಗೆ ಗೊತ್ತಿದ್ದಂಗೆ ಯಾವಾಗಲೇ ಒಂದು ರಿಂಗ್ ರೋಡ್ ಆಗ್ಬೇಕಂತಂದಾಗ ಯಾವುದೇ ಪೂರಾ ಇಂಡಿಯಾನಾಗ ನೋಡ್ರಿ, ಕರ್ನಾಟಕನಾಗ ನೋಡ್ರಿ, ಫಸ್ಟ್ ಸರ್ವಿಸ್ ರೋಡ್ಗಳು ಮಾಡ್ತಾರೆ. ಏನ್ರಿ ಬ್ರದರ್, ಯಾಕೆ ಸರ್ವಿಸ್ ರೋಡ್ಗಳು ಮಾಡ್ತಾರೆ ಅಂತಂದ್ರೆ ಸಿಕ್ಕಾಪಟ್ಟಿ ಟ್ರಾಫಿಕ್ ಇರ್ತದ, ಜನ ಅವ್ರ ಮನೆಗೆ ಹೋಗ್ಲಿಕ್ಕೆ ಇದು ಸರ್ವಿಸ್ ರೋಡ್ ಮಾಡ್ತಾರೆ. ಈ ವರ್ಷ ಹಿಡಿದು ಸರ್ವಿಸ್ ರೋಡ್ ಯಾಕಾಗಿಲ್ಲ ಅಂತಂದ್ರೆ ಇದಕ್ಕೆ ಒಂದು ಬೇರೆ ಕಾರಣ ಅದ. ಅಲ್ಲಿ ಹಾಗರ್ಗ ಕ್ರಾಸ್ ಹಿಡಿದು ನಮ್ಮೇನು ಬಾಜುಯವರು ಇರೋರು ಇದ್ದಾರಲ್ಲ, ಅವರೆಲ್ಲ ಕಬ್ಜಾ ಮಾಡ್ಕೊಂಡು ಕುಂತಿದ್ದಾರೆ. ಅದಕ್ಕೆ ಹೋದ ಅವಧಿನಾಗ ಇವತ್ತಿನ ದಿವ್ಸನಾಗ ಏನು ಡೈನಾಮಿಕ್ ಲೀಡರ್ಗಳು ಏನು ಭಾಷಣ ಹೊಡಿತಾರ, ಮಾತಾಡ್ತಾರ, ಅವ್ರ ಪರವಾದ ಸಲಕ್ಕ ಆ ರೋಡ್ ಸರ್ವಿಸ್ ರೋಡ್ ಮಾಡ್ಬೇಕು ಅಂತ ಹೇಳ್ಬೇಕು ನಾನು. ಅದು ಉಮೇಶ್ ಜಾಧವ್ ಅವರು ಸೆಂಟ್ರಲ್ನಾಗ ಜಗಳ ಆಡಿ ಅವ್ರು ಬರೇ ಇಷ್ಟೇ ಮಾಡಿದವರು. ಪೂರಾ ಈ ರಿಂಗ್ ರೋಡ್ ಸರ್ವಿಸ್ ರೋಡ್ ಏನದ 57 ಕೋಟಿ ಅನುದಾನ ಏನ್ ತಂದಾರ, ಈ ಶ್ರಮ ಅವ್ರಿಗೆ ಹೋತಂತ ಹೇಳಿ ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಅದಕ್ಕೆ ತಾವೆಲ್ಲ ಬರೇ ಖುಷಿಯಾಗಿ ಆಯ್ತು ನೋಡಪ್ಪ ನಮ್ದು ಇದು ಒಂದೇ ಓದಿತ್ತು. ಯಾಕಂದ್ರೆ ಉಮೇಶ್ ಜಾಧವ್ ಸಾಬ್ ಈಗ ಹಾಲ್ಮಟ್ ಹಾಕೋರು ಹೇಳಿದ್ರು, 1 ವರ್ಷ ಆಯ್ತು ನಾವೇನು ಫಂಡ್ ಇಲ್ಲ, ಏನು ಕೆಲಸ ಮಾಡಿಲ್ಲ, ಜನ ಬೈತಾ ಇದ್ದಾರೆ ಅಂತ ಹೇಳಿ. ಯಾಕೆ ಜನ ಬೈತಾ ಇದ್ದಾರೆ ಅಂತಂದ್ರೆ ನಮ್ಮ ಅವಧಿನಾಗ ನಮ್ಮ ಸರ್ಕಾರ ಇದ್ದಾಗ ಹಾಲ್ಮಟ್ ಹಾಕೋರಿಗೆ 2 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ನ. ಈ ತಾನೇ ಆಗ್ಮಸರು ತಂದೆಯಾದ BG ಪಾಟೀಲ್ ಅವರು, ಅವ್ರಿಗೆ ಈ ಕಾರ್ಯಕ್ರಮ ಸ್ವಾಗತಿಸ್ತೀನಿ. ಅದಕ್ಕೆ ನಮ್ಮೆಲ್ಲ ನೀವು ಸೀನಿಯರ್ಸ್ ಕುಂತೀರಿ, ನೀವು ಆಯ್ತಪ್ಪ ಇದು ಒಂದೇ ನಮ್ಗೆ ಖಾಯಶಿತ್ತು ರೋಡ್ ಆಗ್ಬೇಕಂತ ಕುಂತ್ರೆ ನಡೆಯಲಿದು.
ಯಾಕಂತಂದ್ರೆ ನೀವು ಗಲ್ಲಿ ಗಲ್ಲಿ ವಾರ್ಡ್ ಮತದಾರ ಮನೆಗೆ ಹೋಗಿ ಹೇಳ್ಬೇಕು, ಈ ರೋಡ್ ಯಾರು ಮಾಡ್ಯಾರ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿ ಅನುದಾನ ಆಗ್ಯದ ಅಂತ ಹೇಳ್ಬೇಕಾಗ್ತದೆ ನಾವು. ಉಮೇಶ್ ಜಾಧವ್ ಅವ್ರು ಏನೇನು ಕೆಲಸ ಮಾಡ್ಯಾರ, ಏನೇನು ಕಾರ್ಯ ಮಾಡ್ಯಾರ ಅವರು, ಅದ್ರ ನಿಮಿತ್ತ ಹೋದ ಸತಿ ನಾವು 1,05,000 ಮತದಿಂದ ಏನು ಗೆಲ್ಸಿವಿ ನೀವು, ಈ ಸತಿ ಅದನ್ನ ಡಬಲ್ ಮಾಡಬೇಕು. ನೀವು ಡಬಲ್ ಮಾಡಿದ್ರಂತಂದ್ರೆ 400 ಪಾರ್ ಸಲಕ್ಕ ಅದ್ರಾಗ ಕಲಬುರ್ಗಿದು ಒಂದ್ ಇರ್ಬೇಕಂತೇಳಿ ವಿನಂತಿ ಮಾಡ್ತೀನಿ. ಈಗಾಗಲೇ ನೀವು ನೋಡ್ಬೋದು ಸರ್ಕಾರ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅದರ 100% ಸುಮ್ಮನೆ ಶುರು ಆಗ್ಯದ. ನಾ ಹೋದ ಎಲೆಕ್ಷನ್ ಹೇಳಿದ್ ನಾನು ನಿಮ್ಗೆ, ಗ್ಯಾರಂಟಿ ತಿಳಿದು ಜನ ಏನ್ ಭರೋಸಾ ಮಾಡೋರಿಗೆ ಹಾಕಿದಿರಿ ಓಟ್ ನೀವು. ಆ ಗ್ಯಾರಂಟಿ ಹೆಂಗಿತ್ತಂತಂದ್ರೆ ಒಂದು ಗೋಲಿ ಇರ್ತದಲ್ರಿ, ಅದ್ರ ಎಕ್ಸ್ಪೈರಿ ಡೇಟ್ ಮುಗೇನ ನೀವು ಗೋಲಿ ತಗೊಂಡ್ರೆ ಏನಾಗ್ತದ, ಉಲ್ಟಿ ಆಗ್ತದ, ಜ್ವರ ಬರ್ತದ, ರ್ಯಾಷಸ್ ಆಗ್ತದ. ಅದೇ ತರ ಈ ಕಾಂಗ್ರೆಸ್ ಗ್ಯಾರಂಟಿ ಎಲ್ಲರಿಗೂ ಗೊತ್ತಾಗ್ಯದ. ಯಾರ್ಯಾರು ಅವ್ರಿಗೆ ಓಟ್ ಹಾಕ್ಯಾರ ಅವ್ರಿಗೆ ಈಗಾಗಲೇ ತಲೆ ನೋವಾಗ್ಯದ, ಅವ್ರ ಜೇಬ್ನ ಕಳ್ತನ ಆಗ್ತಾ ಇದೆ. 2,000 ರೂಪಾಯಿ ಕೊಡ್ತೀನಿ ಅಂತೇಳಿ 1 ರೂಪಾಯಿ ಕೊಟ್ಟಿಲ್ಲ. ಎಲ್ಲ ರೇಟ್ ಹೆಚ್ಚು ಮಾಡಿದ್ದಾರೆ, ರಿಜಿಸ್ಟ್ರೇಷನ್ ರೇಟ್ ಹೆಚ್ಚು ಮಾಡಿದ್ದಾರೆ. ಅದಕ್ಕೆ ಅವ್ರು ಯಾವಾಗಲೂ ಕಾಬಿಲ್ ಇಲ್ಲ ಅಂತ ಹೇಳಕ್ ಬಯಸ್ತೀನ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಬಿಜಿ ಪಾಟೀಲ್, ಕಲಬುರಗಿ ಮಹಾನಗರ ಪಾಲಿಕೆ ಮೇಯರ್ ವಿಶಾಲ್ ದರ್ಗಿ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಾಲರಾಜ್ ಕುತೇದಾರ್, ಕೃಷ್ಣಾರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೇ ಮಾರ್ಚ್ 16ರಂದು ನಡೆಯಲಿರುವ ಪ್ರತಿಷ್ಠಿತ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಚುನಾವಣಾ ಕಾವು ರಂಗೇರುತ್ತಿದ್ದು, ವಿಧಾನ ಪರಿಷತ್ ಸದಸ್ಯ ಚುನಾವಣಾ ಅಭ್ಯರ್ಥಿ ಶಶಿಲ್ ನಮೋಶಿ ಪ್ಯಾನಲ್ ಪ್ರಣಾಳಿಕೆ ಬಿಡುಗಡೆಗೊಳಿಸಿದರು. ನಗರದ ಖೂಬಾ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಶಶಿಲ್ ಜಿ ನಮೋಶಿ ಉದ್ಘಾಟಿಸಿ ಮಾತನಾಡಿದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯು ಈ ಭಾಗದ ಶೈಕ್ಷಣಿಕ ಅಭಿವೃದ್ಧಿ ಸೇರಿದಂತೆ ಹಲವು ಸಾಮಾಜಿಕ ಕಾರ್ಯಗಳಿಗೆ ಹೆಸರಾಗಿದೆ. ಅದರ ಭಾಗವಾಗಿ ಜನಸೇವೆ ಮಾಡುವ ನಿಟ್ಟಿನಲ್ಲಿ ಚುನಾವಣೆಗೆ ಸ್ಪರ್ಧಿಸಿರುವುದಾಗಿ ತಿಳಿಸಿದ್ದಾರೆ.
80% of the points which were mentioned in the manifesto. ಅವು ಯಾವುದೂ ಉಳಿದಿಲ್ಲ. manifesto should be in such a way that ನಾವು ಏನೇ ಅದನ್ನ ಒಂದು 75% ನಾವು ಹುಡುಕುವಂತ ಒಂದು ಪ್ರಯತ್ನ ಇರಬೇಕು. ಅದರ ಆ ಪ್ರಮಾಣದ ಒಂದು ಅಂದರೆ ನಾವೆಲ್ಲೋ ಒಂದು ಕಡೆ ಆ ಗುರಿಯನ್ನು ತಲುಪಲಿಲ್ಲ. ಅನೇಕ ವಿಚಾರಗಳನ್ನು ಹೇಳಿದ್ವಿ, ಅನೇಕ ವಿಚಾರಗಳನ್ನ ಮೆಂಬರ್ಸ್ ಜೊತೆಗೆ ಅನೇಕ ವಿಚಾರಗಳನ್ನು ಹೇಳಿದ್ವಿ. ಆದರೆ ಆ ವಿಚಾರಗಳನ್ನ ಹಿಡಿಯಲಿಲ್ಲ, ಅದು ಸಕ್ಸಸ್ ಆಗಲಿಲ್ಲ, ಅದನ್ನು ಕಾರ್ಯರೂಪದಲ್ಲಿ ತರಲಿಲ್ಲ ಅನ್ನುವಂಥ ಮಾತು ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಹೆಚ್ಚು ತೆಗೆದುಕೊಳ್ಳೋದಿಲ್ಲ. ಆದರೆ ನಮ್ಮ ಅವಧಿಯಲ್ಲಿ, ನಮ್ಮ ಹಿಂದಿನ ಅವಧಿಯಲ್ಲಿ 2009-2015ರಲ್ಲಿ ನನ್ನನ್ನಿಸಿದೆ ಸಾಕಷ್ಟು ಕಟ್ಟಡವನ್ನು ಕಟ್ಟಿದ್ದೇವೆ. 53 ಬಿಲ್ಡಿಂಗ್ಸ್, ಹಾಸ್ಪಿಟಲ್ಗಳಲ್ಲಿ ಅನೇಕ ಬದಲಾವಣೆಗಳನ್ನು ತಂದಿದ್ದೇವೆ, ಅಮಾಯ ತಂದಿದ್ದೇವೆ. ಹೊಸ ಶಾಲೆ ಬಗ್ಗೆ ನಾವು ಪ್ರಸ್ತಾವನೆ ಮಾಡಿ ಶಾಲೆ ಕಟ್ಟಡ ಇತ್ಯಾದಿ ಪ್ರಾರಂಭ ಮಾಡಿದ್ದೇವೆ. ಒಟ್ಟಾರೆ ಹೇಳಬೇಕಂತಂದ್ರೆ ಆ ಹೊಸತನವನ್ನ ನಾವು ಆ ಇದರಲ್ಲಿ ಮಾಡಿದ್ದೀವಿ ಅಂತಂದು ನಾನು ಹೇಳಬೇಕಾಗುತ್ತೆ. ಆ ಒಂದು ಸೀನ್, ಆ ಒಂದು ಉಲ್ಲಾಸ, ಆ ಒಂದು ಉತ್ಸಾಹ ಇಟ್ಕೊಂಡು ನಾವು ಒಳ್ಳೆಯ ತಂಡವನ್ನು ನಮ್ಮ ಮುಂದೆ ತಂದಿದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಿದ್ದೇನೆ. I need to say that we have the best blend of contestants before me. ನಾವು 3 ಜನ ಹಿರಿಯ ಸದಸ್ಯರಿವೆ. ತದನಂತರ ಹೊಸ ಸದಸ್ಯರಲ್ಲಿ ಹಿರಿಯರಿದ್ದಾರೆ. ಅದಾದ್ಮೇಲೆ ಯುವಕರಿದ್ದಾರೆ. ಅನುಭವಿ ವಿಚಾರಗಳನ್ನು ಕೂಡ ನಮ್ಮ ಎದುರಿಗಾರಂತ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಿದ್ದೇನೆ. ನಾನು ನೇರವಾಗಿ ನಮ್ಮ ಆಡಳಿತ ಮಂಡಳಿಯಲ್ಲಿ ಅತ್ಯಂತ ಎಲ್ಲರಿಗೂ ನೆನಪು ಬರುವಂಥ ಅಭಿವೃದ್ಧಿ ಕೆಲಸ, ಅನೇಕ ಡೆವಲಪ್ಮೆಂಟ್ ಹೊಸ ವಿಚಾರ, ಇದಲ್ಲದೆ ಒಂದು ಮಾತ್ರ ಒಂದು ಅತ್ಯಂತ ದೊಡ್ಡ ಕೆಲಸವನ್ನು ಆ ದೊಡ್ಡ ಕೆಲಸ ಮಾಡಲಿಕ್ಕೆ ಮತ್ತೆ ಯಾರಿಲ್ಲ, ತಾವೆಲ್ಲರೂ ನನ್ನ ಸ್ಫೂರ್ತಿಯನ್ನು ಕೊಟ್ಟಿರೋದ್ರಿಂದ ಈ ಸಂದರ್ಭದಲ್ಲಿ ಹೇಳಬೇಕು. ಸದಸ್ಯರು ಬಹುಶಃ ನಮ್ಮೆಲ್ಲರೂ ಗೊತ್ತಿದ್ದ ವಿಷಯ, ಮಾದೇವಪ್ಪ ರಾಘವೇಂದ್ರ ಸದಸ್ಯರನ್ನ ಮಾಡಿದ್ದಾರೆ. ನನಗೆ ಗೊತ್ತಿದ್ದಂಗೆ 105 members and subsequently 72 ನಂತರ ಶಾಂತಸ್ವರ ಅಪವಿತ್ರ ಚುನಾವಣೆ ಆಯಿತು. members were mathematical code and subsequently ಆಡಳಿತ ಮಂಡಳಿಯನ್ನು ಡಿಸರ್ವ್ ಮಾಡಿ ಸರ್ಕಾರ ಅಡ್ಮಿನಿಸ್ಟ್ರೇಟಿವ್ ರೂಲ್ ಅನ್ನು ಬಂತು. ಆ ಅಡ್ಮಿನಿಸ್ಟ್ರೇಟಿವ್ ರೂಲ್ ಬಂದಾದ್ಮೇಲೆ ಅವರ ನೇತೃತ್ವದಲ್ಲಿ ಅವರು
ಬರೋದ್ರಲ್ಲಿ ನಮ್ಗೆ ಆಶ್ಚರ್ಯ ಆಗ್ಬೋದು. ಬಹುಶಃ 6 ಜನ ಎಲ್ಲ ಬ್ಯಾಂಕ್ ಸೇರಿದ್ರೆ 6-7 ಜನ ಹಳೆ ಸದಸ್ಯರು 70-78 ಸದಸ್ಯರಾದವರು ಬಿಟ್ಟರೆ. ಕಾರ್ಯಕ್ರಮದಲ್ಲಿ ರಾಜು ಭೀಮಳ್ಳಿ, ವಿಜಯ್ ಕುಮಾರ್ ದೇಶ್ಮುಖ್, ಶಿವಶರಣಪ್ಪ ಸಿರಿ, ಅರುಣಕುಮಾರ್ ಪಾಟೀಲ್, ಡಾಕ್ಟರ್ ಶರಣಬಸಪ್ಪ ಹರ್ವಾಳ್, ಉದಯ್ ಕುಮಾರ್ ಚಿಂಚೋಳಿ, ಡಾಕ್ಟರ್ ಕೈಲಾಸ್ ಪಾಟೀಲ್, ಪ್ರಶಾಂತ್ ಮಾನ್ಕರ್ ಸೇರಿದಂತೆ ಪ್ಯಾನೆಲ್ನ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲಬುರಗಿ ಬೆಂಗಳೂರು ಸಾಪ್ತಾಹಿಕ ರೈಲು ಸಂಚಾರ ಆರಂಭ. ಮಾರ್ಚ್ 11ರಂದು ವಿಶ್ವಕರ್ಮ ಮಠಾಧೀಶರ ಸಂಘಟನೆ ಉದ್ಘಾಟನೆ. ದೊಡ್ಡೇಂದ್ರ ಶ್ರೀಗಳು ಸುದ್ದಿಗೋಷ್ಠಿ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.